ಬೆಳಗಾವಿ ಮಹಾನಗರ ಪಾಲಿಕೆಗೆ ಸೂಪರ್ ಸೀಡ್ ತೂಗುಗತ್ತಿ ಎದುರಾಗಿದೆಯಾ ಅನ್ನುವಂಥ ಚರ್ಚೆ ಶುರುವಾಗಿದೆ. ಪಾಲಿಕೆಯ ಆಡಳಿತಾತ್ಮಕ ಬಿಕ್ಕಟ್ಟು ಹಾಗೂ ಸರ್ಕಾರದ ಜೊತೆಗಿನ ಸಂಘರ್ಷದ ಆರೋಪಗಳ ಬೆನ್ನಲ್ಲೇ 3 ದಿನಗಳಲ್ಲಿ ವರದಿ ನೀಡುವಂತೆ ಪ್ರಾದೇಶಿಕ ಆಯುಕ್ತರ ಕಚೇರಿ ಪಾಲಿಕೆ ಆಯುಕ್ತರಿಗೆ ಸೂಚನೆ ನೀಡಿದೆ. ಬೆಳಗಾವಿ ಪಾಲಿಕೆಯಲ್ಲಿ ತಾರಕಕ್ಕೇರಿದ ಗಲಾಟೆ. ಅವಿಭಾಜ್ಯ ಅಂಗ ಗೊತ್ತುವಳಿ ಸ್ವೀಕಾರಕ್ಕೆ ಪಟ್ಟು. ಬೆಳಗಾವಿ ಮಹಾನಗರ ಪಾಲಿಕೆ ಸಭೆಯಲ್ಲಿ ಕೋಲಾಹಲವೇ ಸೃಷ್ಟಿಯಾಗಿತ್ತು. ಕನ್ನಡ ಪರ ಗೊತ್ತುವಳಿ ವಿಚಾರವೀಗ ವಿವಾದ ಸೃಷ್ಟಿಸಿದೆ. ಕರ್ನಾಟಕದ ಅವಿಭಾಜ್ಯ ಅಂಗ ಎಂಬುದನ್ನು ಸ್ಪಷ್ಟಪಡಿಸುವ ನಿರ್ಣಯವನ್ನ ಪಾಲಿಕೆ ಸಭೆಯಲ್ಲೇ ಅಂಗೀಕರಿಸಬೇಕು ಅಂತ ಕನ್ನಡ ಪರ ಸಂಘಟನೆಗಳು ಪಟ್ಟು ಹಿಡಿದಿವೆ. ಪಾಲಿಕೆ ವಿರುದ್ಧ ಕರವೇ ಹಾಗೂ ವಿವಿಧ ಕನ್ನಡ ಪರ ಸಂಘಟನೆಗಳು ಪಾಲಿಕೆ ಎದುರು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿವೆ. ಬೆಳಗಾವಿ ಕರ್ನಾಟಕದ ನೆಲ, ಕರ್ನಾಟಕದ ಹೆಮ್ಮೆ, ಕನ್ನಡಿಗರ ಆಸ್ತಿ. ಹೀಗಾಗಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅನ್ನೋದನ್ನ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲೇ ಗೊತ್ತುವಳಿ ಮೂಲಕ ಸ್ಪಷ್ಟಪಡಿಸಬೇಕು ಅಂತ ಕನ್ನಡ ಪರ ಸಂಘಟನೆಗಳು ಒತ್ತಾಯಿಸಿವೆ. ಸಭೆಯಲ್ಲಿ ಆಡಳಿತ ಮತ್ತು ವಿಪಕ್ಷ ಸದಸ್ಯರ ನಡುವೆ ವಾಕ್ಸಮರವೇ ನಡೆದಿದ್ದು ಸಭೆ ರಣಾಂಗಣವಾಗಿತ್ತು. ಗೊತ್ತುವಳಿ ಅಂಗೀಕರಿಸುವಂತೆ ಪಕ್ಷೇತರ ಸದಸ್ಯರು ಪಟ್ಟು ಹಿಡಿದಿದ್ರು. ಗೊತ್ತುವಳಿ ಅಂಗೀಕಾರಕ್ಕೆ ಎಂಇಎ ಸದಸ್ಯರು ವಿರೋಧಿಸಿದ್ರು. ಗೊತ್ತುವಳಿ ಸ್ವೀಕಾರದ ಬಗ್ಗೆ ಸರ್ಕಾರಕ್ಕೆ ಠರಾವು ಕಳಿಸಿದ್ದೇವೆ ಅಂತ ಸಭೆಗೆ ಉಪಮೇಯರ್ ಸಮಜಾಯಿಷಿ ನೀಡಿದ್ರು. ಇಷ್ಟೇ ಅಲ್ಲದೆ ಹೆಚ್ಚುವರಿ ಪ್ರಾದೇಶಿಕ ಆಯುಕ್ತರು ಪಾಲಿಕೆ ಆಯುಕ್ತರಿಗೆ ಪತ್ರ ಬರೆದಿದ್ದಾರೆ. ಪಾಲಿಕೆಯಲ್ಲಿ ಆಡಳಿತಾತ್ಮಕ ಬಿಕ್ಕಟ್ಟು ಇದೆ. ಹೀಗಾಗಿ 3 ದಿನಗಳಲ್ಲಿ ಈ ಕುರಿತು ವರದಿ ಕೊಡಿ ಅಂತ ಸೂಚಿಸಿದ್ದಾರೆ. ಇನ್ನು ಪಾಲಿಕೆ ಧೋರಣೆಯನ್ನ ಖಂಡಿಸಿ ಕರವೇ ಸಿಡಿದೆದ್ದಿದೆ. ಕರವೇ ಜಿಲ್ಲಾಧ್ಯಕ್ಷ ಆರ್ ಅಭಿಲಾಷ್ ನೇತೃತ್ವದಲ್ಲಿ ನೂರಾರು ಕರವೇ ಕಾರ್ಯಕರ್ತರು ಮಹಾನಗರ ಪಾಲಿಕೆ ಮುಂಭಾಗದಲ್ಲಿ ಜಮಾಯಿಸಿ ಪಾಲಿಕೆಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಈ ವೇಳೆ ಪೊಲೀಸರು ಕಾರ್ಯಕರ್ತರ ಮಧ್ಯೆ ವಾಗ್ವಾದವೇ ನಡೆದು ಹೋಗಿ ಹೈಡ್ರಾಮವೇ ನಡೆದಿದೆ. ಪಾಲಿಕೆ ಕನ್ನಡಿಗರ ಪರವಾಗಿ ನಿರ್ಣಯ ಕೈಗೊಳ್ಳಲು ವಿಫಲವಾಗಿದೆ. ಬೆಳಗಾವಿ ಮಹಾನಗರ ಪಾಲಿಕೆಯನ್ನ ಸೂಪರ್ ಸೀಡ್ ಮಾಡುವಂತೆ ಕರವೇ ಸರ್ಕಾರವನ್ನ ಒತ್ತಾಯಿಸಿದೆ. ಕಳೆದ ಮಾರ್ಚ್ 26ರಿಂದ ಕನ್ನಡ ಪರ ಸಂಘಟನೆಗಳು ಹೋರಾಟ ನಡೆಸಿದ್ರು ಕೂಡ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತೇಳಿ ಒಂದು ಸಾಲಿನ ನಿರ್ಣಯ ತಗೊಳ್ಳಿಕ್ಕೆ ಮಹಾನಗರ ಪಾಲಿಕೆಯ ಸರ್ವ ಸದಸ್ಯರು ಆಡಳಿತ ಮಂಡಳಿ ಆಗಿರ್ಬೋದು, ವಿರೋಧ ಪಕ್ಷದವರಾಗಿರ್ಬೋದು ವಿಫಲರಾಗಿದ್ದನ್ನು ನಾವು ಇವತ್ತು ಖಂಡಿಸಿದ್ದೀವಿ. ಕಾಟಾಚಾರಕ್ಕೆ ಈ ಸಭೆ ಮಾಡಕತ್ತಾರ. ಈ ಸಭೆ ನಾವು ಖಂಡಿಸ್ತೀವಿ. ಅದಕ್ಕಾಗಿ ನೀವು ಗೊತ್ತುವಳಿ ಸ್ವೀಕರಿಸಿದ್ರೆ ಆ ಸರ್ಕಾರಿ ವಾಹನಗಳನ್ನು ಉಪಯೋಗ ಮಾಡಿ, ಇಲ್ಲ ಅಂತಂದ್ರೆ ಇವತ್ತೇ ನೀವು ಆ ಸರ್ಕಾರಿ ವಾಹನಗಳನ್ನ ಬಿಟ್ಟು ನಿಮ್ಮ ಮನೆಗೆ ತೆರಳಬೇಕಂತೇಳಿ ನಾವು ಎಚ್ಚರಿಕೆ ಕೊಡ್ತೀವಿ. ಒಟ್ನಲ್ಲಿ ಬೆಳಗಾವಿ ವಿಚಾರ ಮತ್ತೆ ರಾಜಕೀಯ ಹಾಗೂ ಕನ್ನಡ ಪರ ಸಂಘಟನೆಗಳ ನಡುವೆ ಕಾವೇರಿದ್ದು ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಕರ್ನಾಟಕದ ಪರ ಗೊತ್ತುವಳಿ ಅಂಗೀಕಾರವಾಗುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ.